Okay. Good morning, friends. Today's topic is time, speed, work. ದೂರ ಸಮಯ ದೂರ ವೇಗ. ಓಕೆನಾ? ಇದ್ರ ಮೇಲೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲೆಲ್ಲ ಟಾಪಿಕ್ಸ್ ನೋಡ್ತಾ ಹೋಗ್ತಿತ್ತು. ಇವತ್ತಿನ ಟಾಪಿಕ್ ಅಲ್ಲಿ ಏನೇನು ಕ್ವಶನ್ಸ್ ನ ಸಾಲ್ವ್ ಮಾಡ್ತೀವಿ ನೋಡ್ತಾ ಹೋಗೋಣ. ಇದೆ ಅಲ್ವಣ? ಯಾವುದು ಇದಲ್ಲ? ನೋಡಿ, a person while climbing a tower with 180 steps takes 2 minutes rest after every 30 steps. How much time he takes rest before reading the tip? ಅಂದ್ರೆ ಏನ್ ಹೇಳ್ತಿದೆ, ಒಂದು ಮನುಷ್ಯ ಏನ್ ಮಾಡ್ತಿದ್ದಾನೆ, ಒಂದು ಟವರ್ ನ ಹತ್ತಕ್ಕೆ ಹೋಗ್ತಿದ್ದಾನೆ. ಆ ಟವರ್ ಹತ್ತಕ್ಕೆ ಎಷ್ಟು ಸ್ಟೆಪ್ಸ್ ಇದೆಯಂತೆ? ಎಷ್ಟಿದೆಯಪ್ಪ? 180 ಸ್ಟೆಪ್ಸ್ ಇದೆಯಂತೆ. ಅದರಲ್ಲಿ 180 ಸ್ಟೆಪ್ಸ್ ಅಲ್ಲ, ಸ್ಟೇರ್ಸ್ ಇದೆ. 180 ಸ್ಟೇರ್ಸ್ ಇದೆ. ಆ ಸ್ಟೇರ್ಸ್ ಅಲ್ಲಿ ಅವನ್ ಏನ್ ಮಾಡ್ತಾನೆ, ಟೇಕ್ ಇಟ್ 2 minutes ರೆಸ್ಟ್. ಅಂದ್ರೆ 30 ಸ್ಟೆಪ್ಸ್ ಹತ್ತ ಮೇಲೆ ಏನಾಗುತ್ತೆ, ಅವನಿಗೆ ಸುಸ್ತಾಗಿರುತ್ತೆ, ಏನೋ ರೆಸ್ಟ್ ಬೇಕು ಅಂತ ಕೇಳ್ತಾನೆ. ಎಷ್ಟು ಸ್ಟೆಪ್ಸ್ ಹತ್ತ ಆದ್ಮೇಲಪ್ಪ? 30 ಸ್ಟೆಪ್ಸ್ ಹತ್ತ ಆದ್ಮೇಲೆ ಏನು ಹೇಳ್ತಾನೆ, ನನಗೆ ರೆಸ್ಟ್ ಬೇಕು ಅಂತಾನೆ. ಎಷ್ಟು ರೆಸ್ಟ್ ಕೇಳ್ತಾನೆ? 2 minutes ರೆಸ್ಟ್ ಕೇಳ್ತಾನೆ. ಹಾಗಾದ್ರೆ 180 ಸ್ಟೆಪ್ಸ್ ಹತ್ತಕ್ಕೆ ಎಷ್ಟು ನಿಮಿಷ ರೆಸ್ಟ್ ಮಾಡ್ತಾನೆ? ಅದೇನೋ ಕೇಳ್ತಿರೋದು. ಈಗ ಇಂಟು ಮಾಡಿ, ಇದು ಎಷ್ಟು ಸ್ಟೆಪ್ಸ್ ಡಿವೈಡ್ ಆಗುತ್ತಪ್ಪ? ಡಿವೈಡ್ ಬೈ 180 ಡಿವೈಡ್ ಬೈ 15 ಎಷ್ಟು? ಎಷ್ಟು ಕಣ? 15 ಇಂದ 180 ಎಷ್ಟು ಡಿವೈಡ್ ಆಗುತ್ತೆ? 12 ಟೈಮ್ಸ್ ಆಗುತ್ತಾ? 12 ಟೈಮ್ಸ್ ಡಿವೈಡ್ ಆಗುತ್ತೆ. ಆದ್ರೆ ಅಂದ್ರೆ ಇಲ್ಲಿ ಎಷ್ಟು ಸತಿ ರೆಸ್ಟ್ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ? 12 ಸತಿ ರೆಸ್ಟ್, 12 ನಿಮಿಷ ರೆಸ್ಟ್ ಮಾಡ್ತಿದ್ದಾನೆ. ಆಮೇಲೆ ಟಾಪ್ ಪೀಕ್ ರೀಚ್ ಆದ್ಮೇಲೆ ಏನ್ ಹೇಳಿ, ನನ್ಗೆ ಸೆಟಲ್ ಆಗ್ತಿರಲ್ಲ 120ನೇ ಜಾಗಕ್ಕೆ ಹೋದ್ಮೇಲೆ ರೆಸ್ಟ್ ಮಾಡೋ ಅವಕಾಶ ಇದೆಯಾ? ಹಾಗಾದ್ರೆ 12 ನಿಮಿಷದಲ್ಲಿ 2 ನಿಮಿಷ ಏನ್ ಮಾಡ್ಬೇಕು? ಎಷ್ಟು ನಿಮಿಷ ಅಂತ ಅಂತಾನೆ ಅಂತೆ? 10 ನಿಮಿಷ ಅಂತಾನೆ. ಆಪ್ಷನ್ ಸಿ. ಅಂದ್ರೆ ಇಲ್ಲಿ ನೋಡಿ, ಈಗ ಒಂದು ಸ್ಟೇರ್ಸ್ ಇದೆಯಲ್ವಾ ಅಲ್ವನ್ರಪ್ಪ? ಈಗ ಈ ಸ್ಟೇರ್ಸ್ ಹತ್ಬಿಟ್ಟು ಬರೋಕೆ ಅವ್ನಿಗೆ ಎಷ್ಟು ನಿಮಿಷ ಬೇಕು? ಇಲ್ಲೆಲ್ಲ ಸ್ಟೇರ್ಸ್ ಇರುತ್ತೆ, ಇವೆಲ್ಲ ಹತ್ಬಿಟ್ಟು ಬಂದ 30 ಸ್ಟೇರ್ಸ್ ಹತ್ತಿದ್ದಾನೆ. ಈ 30 ಸ್ಟೇರ್ಸ್ ಹತ್ತೋದಕ್ಕೆ ಅವ್ನಿಗೆ ಎಷ್ಟು ನಿಮಿಷ ರೆಸ್ಟ್ ಮಾಡ್ದೆ? ಇಲ್ಲಿ 2 ನಿಮಿಷ ರೆಸ್ಟ್ ಮಾಡ್ದ. ನೆಕ್ಸ್ಟ್ ಏನ್ ಮಾಡ್ತಾನೆ, ತಿರ್ಗಾ 30 ಸ್ಟೇರ್ಸ್ ಹತ್ತಿದ್ದಾನೆ. ಆ 30 ಸ್ಟೇರ್ಸ್ ಹತ್ಮೇಲೆ ಏನ್ ಮಾಡ್ತಿದ್ದಾನೆ, ತಿರ್ಗಾ 2 ನಿಮಿಷ ರೆಸ್ಟ್ ಮಾಡ್ದ. ಅಂದ್ರೆ 60 ಸ್ಟೇರ್ಸ್ ಆಯ್ತು. ನೆಕ್ಸ್ಟ್ ಇನ್ನೊಂದ್ಸತಿ ಬರ್ತಾನೆ, ಇನ್ನೊಂದು ಸ್ಟೇರ್ಸ್ ಹತ್ತಾನೆ. ಇಲ್ಲಿ ಎಷ್ಟು ಸ್ಟೇರ್ಸ್ ಹತ್ತಿದ್ದಾನೆ? 90 ಸ್ಟೇರ್ಸ್ ಆಯ್ತು. ಇಲ್ಲಿ ಎಷ್ಟು ನಿಮಿಷ ರೆಸ್ಟ್ ಮಾಡಿದ್ರು? 2 ನಿಮಿಷ ರೆಸ್ಟ್ ಮಾಡಿದ್ರು. ನೆಕ್ಸ್ಟ್ ತಿರ್ಗಾ ಹತ್ತದ 30. ಇಲ್ಲಿ ಎಷ್ಟು ನಿಮಿಷ ರೆಸ್ಟ್ ಮಾಡ್ತಿದ್ದಾರೆ? ಈಗ ಇಲ್ಲೂ 2 ನಿಮಿಷ ರೆಸ್ಟ್ ಮಾಡ್ತಾನೆ. ಎಷ್ಟು ಆಯ್ತು? 30 30 60 120. ನೆಕ್ಸ್ಟ್ 30 ಸ್ಟೇರ್ಸ್ ಹತ್ತಿದ್ರು, ತಿರ್ಗಾ 2 ನಿಮಿಷ ರೆಸ್ಟ್ ಮಾಡಿದ್ರು. ನೆಕ್ಸ್ಟ್ 150 ಸ್ಟೇರ್ಸ್ ಹತ್ತಿದ್ದಾರೆ ಆಲ್ರೆಡಿ. ನೆಕ್ಸ್ಟ್ ಏನ್ ಮಾಡ್ತಾನಂತೆ, ಇನ್ನ 30 ಸ್ಟೇರ್ಸ್ ಹತ್ತಾನೆ. ರೆಸ್ಟ್ ಮಾಡಲ್ವಾ? ಈಗ ಫಾರ್ ಎಕ್ಸಾಂಪಲ್, ನೀವು ಕೆಳಗಡೆ ಕ್ಲಾಸ್ ಇಂದ ಮೆಟ್ಲು ಹತ್ಕೊಂಡ್ ಬಂದಾದ್ಮೇಲೆ ಇಲ್ಲಿ ಬಂದು ಸೆಪರೇಟ್ ಆಗ್ತೀರಾ. ಇಲ್ಲಿ ಬಂದು ರೆಸ್ಟ್ ಮಾಡಿದ್ರೆ ಲೆಕ್ಕ ಇದೆ, ಕೌಂಟ್ ಆಗುತ್ತಾ? ಮೆಟ್ಲು ಹತ್ತೋ ಸುಸ್ತಾಯ್ತು, ರೀಚ್ ಅಷ್ಟೇ ಅಲ್ವಾ, ಬಾಗ್ಲಿಗೆ ಬರೋದಲ್ವ ಟೈಮಿಂಗ್ಸ್. ಬಂದಾದ್ಮೇಲೆ ನೀವು ಕುಂತ್ಕೊಂಡು ರೆಸ್ಟ್ ಮಾಡ್ತೀರ, ಅವೆಲ್ಲ ನನ್ ಕೌಂಟರ್ ಆಗಲ್ಲ. ಆದ್ರೆ ಇಲ್ಲಿಂದ ಇಲ್ಲಿಗೆ ಮೆಟ್ಲು ಹತ್ತುವಾಗ ಎಷ್ಟು ನಿಮಿಷ ರೆಸ್ಟ್ ಮಾಡಿದ್ದಾನೆ? 2 + 2 4 + 2 6 + 2 8 + 2. ಹಾಗಾದ್ರೆ ಎಷ್ಟು ನಿಮಿಷ ರೆಸ್ಟ್ ಮಾಡಿದ್ದಾನೆ? 10 ನಿಮಿಷ ರೆಸ್ಟ್ ಮಾಡಿದ್ದಾನೆ. ಓಕೆ, ಓಕೆ. ಇಲ್ಲಿ ನೋಡಿ, a person while climbing a tower with 180 stairs takes 9 minutes rest. ಏನ್ ಹೇಳ್ತಿದ್ದಾರೆ? 9 minutes rest after every 60 stairs. Okay, how much time he takes rest before reaching the tip. Okay, ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಒಂದು ಮನುಷ್ಯ ಏನ್ ಮಾಡ್ತಿದ್ದಾರೆ,
ಒಂದು ವ್ಯಕ್ತಿ ಏನ್ ಮಾಡ್ತಾನೆ 180 ಸ್ಟೆಪ್ಸ್ ಹತ್ಬೇಕಂತೆ. ಆ 180 ಸ್ಟೆಪ್ಸ್ ಹತ್ಬೇಕು ಅಂದ್ರೆ ಅವನಿಗೆ 9 ನಿಮಿಷ ರೆಸ್ಟ್ ಬೇಕಂತೆ. ಆದ್ರೆ 9 ನಿಮಿಷ ಯಾವಾಗ ರೆಸ್ಟ್ ಬೇಕು? 60 ಮೆಟ್ಲು ಹತ್ತಾದ್ಮೇಲೆ ಅವನಿಗೆ ರೆಸ್ಟ್ ಬೇಕು. ಹಾಗಾದ್ರೆ 180 ಮೆಟ್ಲು ಹತ್ತಕ್ಕೆ ಎಷ್ಟು ನಿಮಿಷ ಅವನಿಗೆ ರೆಸ್ಟ್ ಬೇಕು ನೋಡೋಣ. ಆಯ್ತು, ಇಲ್ಲಿ ಎಷ್ಟು ಮೆಟ್ಲು ಹತ್ತಾದ್ಮೇಲೆ ರೆಸ್ಟ್ ಬೇಕಂತೆ? 60 ಮೆಟ್ಲು ಹತ್ತಾದ್ಮೇಲೆ ಎಷ್ಟು ನಿಮಿಷ ರೆಸ್ಟ್ ಬೇಕು ಅವನಿಗೆ? 9 ನಿಮಿಷ. ಹಾಗಾದ್ರೆ ಟೋಟಲ್ ಎಷ್ಟು ಬೇಕಾಗಿರೋದು? 180. ಅದರಲ್ಲಿ ಎಷ್ಟು ನಿಮಿಷ ರೆಸ್ಟ್ ಮಾಡ್ತಾನೆ? 60. ಹಾಗಾದ್ರೆ ನೆಕ್ಸ್ಟ್ ಮೈನಸ್ ಮಾಡಿ. 120ನಾ? ಆಯ್ತು. ನೆಕ್ಸ್ಟ್ ಇಲ್ಲಿಂದ 16 ಇದು ಎಷ್ಟು ಇಂಟು ಹೋಗುತ್ತಪ್ಪ? 2ನಾ? ಹಾಗಾದ್ರೆ 9 2s ಎಷ್ಟು ನಿಮಿಷ ರೆಸ್ಟ್ ಬೇಕು? 80 ಮಿನಿಟ್ಸ್ ರೆಸ್ಟ್ ಬೇಕು. ಹಾಗಾದ್ರೆ ಆಪ್ಷನ್ ಎ 18 ನಿಮಿಷಗಳು. ಓಕೆ, ಅಂದ್ರೆ ಇಲ್ಲಿ ಪ್ರೀವಿಯಸ್ ಅಲ್ಲಿ ಏನ್ ಮಾಡ್ದೋ? 180ಗೆ ಫೈಂಡ್ ಔಟ್ ಮಾಡ್ದೋ, ಇಲ್ಲಿ ಮೈನಸ್ ಮಾಡ್ದೋ. ಆದ್ರೆ ಈಗ ಏನ್ ಮಾಡಿದೆ ನಾನು? ಇನಿಷಿಯಲಿನೇ ಅದು ಎಷ್ಟು ಮೆಟ್ಲು ಹತ್ಬಿಟ್ಟು ಫೈನಲಿ ರೀಚ್ ಆದ ರೆಸ್ಟ್ ಮಾಡಲ್ವಲ್ಲ, ಅದನ್ನು ಇನಿಷಿಯಲಿ ನಾನು ಮೈನಸ್ ಮಾಡಿದೆ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಟ್ರೈನ್ ಈಸ್ ರನ್ನಿಂಗ್ ವಿತ್ ಎ ಸ್ಪೀಡ್ ಆಫ್ 90 ಕಿಲೋಮೀಟರ್ ಪರ್ ಅವರ್. ಓಕೆನಾ? ಸ್ಟಾಪ್ಸ್ ಫಾರ್ 2 minutes. Stops for 2 minutes after every 45 kilometers. What is the time taken? What is the time taken by the train to travel in between two places while are 1800 kilometers away from the each other? ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಒಂದು ಟ್ರೈನ್ ಟ್ರಾವೆಲ್ ಮಾಡ್ತಾ ಇದ್ರೆ ಆ ಟ್ರೈನ್ ನ ಸ್ಪೀಡ್ ಎಷ್ಟು? ಈಗ ಫಾರ್ ಎಕ್ಸಾಂಪಲ್ ಇದೊಂದು ಪ್ಲಾಟ್ಫಾರ್ಮ್, ಓಕೆನಾ? ಅಂದ್ರೆ ಟ್ರೈನ್ ಹೋಗ್ಬೇಕಾಗಿರೋದು, ಅದರದ್ದು ಸ್ಪೀಡ್ ಎಷ್ಟು ಅಂತ ಇರೋದು ಟ್ರೈನ್ದು? ಎಷ್ಟು? 90 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗುತ್ತಂತೆ. ಆದ್ರೆ ಅದು ಎಷ್ಟು ಟ್ರಾವೆಲ್ ಮಾಡ್ಬೇಕದು? 1000 ಡಿಸ್ಟೆನ್ಸ್ ಎಷ್ಟು ಮಾಡ್ಬೇಕು? 1800 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೇಕು. ಓಕೆನಾ? ಇದು ಇನಿಷಿಯಲಿ ನಮಗೆ ಬೇಕಿರೋದು. ಆದ್ರೆ ಈ ಟ್ರೈನ್ ಏನ್ ಮಾಡುತ್ತೆ? 45 ಕಿಲೋಮೀಟರ್ ಹೋದ್ಮೇಲೆ ಒಂದೊಂದು ಸ್ಟಾಪ್ಸ್ ಬರುತ್ತಂತೆ. ಸ್ಟಾಪ್ ಬರುತ್ತೆ, ರೆಸ್ಟ್ ಮಾಡ್ತದ? ಸ್ಟಾಪ್ಸ್ ಬರುತ್ತೆ. ಅಂದ್ರೆ ಎಷ್ಟು? ಈಗ ಇದರಲ್ಲಿ ಎಷ್ಟು? ಇಲ್ಲೊಂದು ಫಸ್ಟ್ ಬರ್ತಾನೆ, ಇಲ್ಲಿ 45 ನಿಮಿಷ 45 ಕಿಲೋಮೀಟರ್ ಇಲ್ಲೊಂದ್ಸತಿ ರೆಸ್ಟ್ ಮಾಡ್ತದೆ, ಸ್ಟಾಪ್ ಕೊಡ್ತದೆ. ನೆಕ್ಸ್ಟ್ ಇಲ್ಲಿ ಬರುತ್ತೆ, ತಿರ್ಗಾ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಈ ತರ 1800 ಕಿಲೋಮೀಟರ್ ರೀಚ್ ಮಾಡೋದ್ರೊಳಗಡೆ 45 ನಿಮಿಷ ಅಂತ ಸ್ಟಾಪ್ ಕೊಟ್ಕೊಂಡು ಹೋಗಿ ಎಷ್ಟು ನಿಮಿಷ ಸ್ಟಾಪ್ ಕೊಟ್ಟಿರುತ್ತೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಿ. ಹೌ ಮೆನಿ ಸ್ಟಾಪ್ಸ್ ಇದನ್ನ ಫೈಂಡ್ ಔಟ್ ಮಾಡಿ. ಆಮೇಲಿಂದ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದು ಫೈಂಡ್ ಔಟ್ ಮಾಡಿ. ಓಕೆನಾ? ಫೈಂಡ್ ಔಟ್ ಮಾಡಿದ್ಮೇಲೆ ಎರಡನ್ನ ಆಡ್ ಮಾಡಿದ್ರೆ ಟೋಟಲ್ ನಮಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಓಕೆನಾ? ನೋಡೋಣ. ಓಕೆ, ವಾಟ್ ಈಸ್ ದ ಟೈಮ್ ಫಾರ್ಮುಲಾ? ಟೈಮ್ ಏನಪ್ಪ ಫಾರ್ಮುಲಾ? ಡಿ ಬೈ ಎಸ್ ಅಲ್ವನ್ರ? ಡಿ ಎಷ್ಟು? 1800. ಎಸ್ ಎಷ್ಟು? 90. 10 ಕ್ಯಾನ್ಸಲ್. 9 ಇಂದ 9 1s 9 2s 10. ಹಾಗಾದ್ರೆ ಎಷ್ಟು ಆಗುತ್ತೆ ಇಲ್ಲಿ? 20 hours. ಆಯ್ತಾ? ನೆಕ್ಸ್ಟ್ ಪ್ರೀವಿಯಸ್ ಅಲ್ಲಿ ಮಾಡೋದು ಅದೇ ತರ ಮಾಡ್ಬೋದಾ? ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? 1800 ಇದೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ 45 ನಿಮಿಷ ಹೋದ್ಮೇಲೆ ಏನ್ ಮಾಡ್ತಾರಂತೆ? ಎಷ್ಟು ನಿಮಿಷ ಸ್ಟಾಪ್ ಕೊಡ್ತಾರೆ? 2 minutes ಸ್ಟಾಪ್ ಕೊಡ್ತಾರೆ. ಹಾಗಾದ್ರೆ ಟೋಟಲ್ ಅವನು ಎಷ್ಟು ದೂರ ಹೋಗ್ಬೇಕಾಗಿರೋದು? 1800 ಕಿಲೋಮೀಟರ್ ಹೋದಾಗ ಎಷ್ಟು ನಿಮಿಷ ಕೊಡ್ತಾರೆ ಅಂತ ಫೈಂಡ್ ಔಟ್ ಮಾಡಿ. 45 ಇಂದ 180. 45 2s ಎಷ್ಟು? 90. 90 2s ಎಷ್ಟು? 180 ಅಲ್ವಾ? ಹಾಗಾದ್ರೆ 45 4s ಅಲ್ವನ್ರ? 45 ಇಂಟು 4. ಹಾಗಾದ್ರೆ ಇನ್ನೊಂದು 0 ಇರುತ್ತೆ. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು? ತಿರ್ಗಾ ಇಂಟು 40 ಎಷ್ಟಾಗುತ್ತೆ? ಹಾಗಾದ್ರೆ ಎಷ್ಟು ನಿಮಿಷ ಸ್ಟಾಪ್ ಕೊಡ್ತಿದ್ದಾನೆ ಅಂತ ಹೇಳ್ತಾವ್ರೆ? 80 minutes ಸ್ಟಾಪ್. ಆದ್ರೆ ನನಗೆ ಫೈನಲಿ ರೀಚ್ ಆದ ಸ್ಟಾಪ್ ಕೌಂಟ್ ಆಗುತ್ತಾ? ಬೇಕಾ? ಬೇಡ ತಾನೆ? ಹಾಗಾದ್ರೆ ಏನ್ ಮಾಡ್ತೀರಾ ಇಲ್ಲಿ? ಎಷ್ಟು ನಿಮಿಷ? 2 minutes. ಹಾಗಾದ್ರೆ ಎಷ್ಟು ನಿಮಿಷ ಸ್ಟಾಪ್ ಆಯ್ತು ಇಲ್ಲಿ? 78 minutes ಸ್ಟಾಪ್ ಸಿಕ್ತು.
ಹಾಗಾದ್ರೆ ಇಲ್ಲಿ ಫಸ್ಟ್ ನನಗೆ ಟ್ರೈನ್ ಫುಲ್ ಕಂಪ್ಲೀಟ್ ಡಿಸ್ಟೆನ್ಸ್ ನ ಕವರ್ ಮಾಡಕ್ಕೆ ಎಷ್ಟು ನಿಮಿಷ ಆಯ್ತು? 20 hours ಬೇಕಾಯ್ತು. ಅದೇ ಸ್ಟಾಪ್ ಎಲ್ಲ ಕೊಟ್ಕೊಂಡ್ ಬಂದ ಡಿಲೇ ಆಗಿರುತ್ತೆ ಗೊತ್ತಾ? ಎಷ್ಟು ನಿಮಿಷ ಡಿಲೇ ಆಗುತ್ತೆ? 78 minutes. ಇಲ್ಲಿ ಅವರ್ಸ್ ಅಲ್ಲಿ ಇದೆ, ಇಲ್ಲಿ ಮಿನಿಟ್ಸ್ ಅಲ್ಲಿ ಇದೆ. ಯು ವಾಂಟ್ ಟು ಕನ್ವರ್ಟ್ ನೋಡು ಎಷ್ಟಪ್ಪ? ಇಲ್ಲಿ ಆಪ್ಷನ್ ಅಲ್ಲಿ ನೋಡಿ, ಅವರ್ಸ್ ಮತ್ತೆ ಮಿನಿಟ್ ಕೊಟ್ಟಿದ್ದಾರೆ. ಈಗ ಇದನ್ನ ಏನ್ ಮಾಡ್ಬೋದು? ಅವರ್ಸ್. ಆದ್ರೆ ಯಾವ ತರ ಬರೀಬಹುದು? 1 hour ಎಷ್ಟು ಬರೀಬೋದಪ್ಪ? 1 hour 18 minutes. ಹಾಗಾದ್ರೆ ಟೋಟಲ್ ಮಾಡೋಣ. 21 hours 18 minutes. ಆಪ್ಷನ್ ಅಲ್ಲಿ ಇದೆಯಾ? 21 ಗಂಟೆ 18 ನಿಮಿಷ ಆಪ್ಷನ್ ಅಲ್ಲಿ ಇದೆ. 21 hours 18 minutes. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎಕ್ಸ್ಪ್ರೆಸ್ ರೈಲು 100 km/h ವೇಗದಲ್ಲಿ ಚಲಿಸುತ್ತದೆ. ಪ್ರತಿ 75ರ ನಂತರ 3 ನಿಮಿಷ ಕಾಲ ನಿಲ್ಲುತ್ತದೆ. ಪರಸ್ಪರ 600 ಕಿಲೋಮೀಟರ್ ದೂರವನ್ನು 2 ಸ್ಥಳದ ನಡುವೆ ರೈಲು ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯವೆಷ್ಟು? ಓಕೆ, ಅಂದ್ರೆ ಏನ್ ಹೇಳ್ತಿದೆ? ಫಾರ್ ಎಕ್ಸಾಂಪಲ್, ಎ ಎನ್ನ ಪಾಯಿಂಟ್ ಇಂದ ಬಿ ಎನ್ನ ಪಾಯಿಂಟ್ ಗೆ ಏನು ಮಾಡ್ಬೇಕಂದ್ರೆ ಟ್ರೈನು ಹೋಗ್ತಾ ಇದೆ ಅಂತೆ, ಆಯ್ತಾ? ಆದ್ರೆ ಇಲ್ಲಿ ಹೋಗಕ್ಕೆ ಇದು ಎಷ್ಟು ದೂರ ಡಿಸ್ಟೆನ್ಸ್ ಇದೆ? ಎಷ್ಟು ಕಿಲೋಮೀಟರ್ ಅಪ್ಪ? 600 ಕಿಲೋಮೀಟರ್. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಬೆಂಗಳೂರಿಂದ ನಿಮ್ಮೂರು ಯಾವುದು? ಯಾದಗಿರಿ, ರಾಯಚೂರು ಎಲ್ಲ ಬಂದಿದ್ದೀರಲ್ವಾ? ಬೆಂಗಳೂರಿಂದ ಯಾದಗಿರಿ, ರಾಯಚೂರು ಎಲ್ಲೋ ಹೋಗ್ತಾ ಇದ್ದೀರಾ. ಅಲ್ಲಿಗೆ ಹೋಗಕ್ಕೆ ಎಷ್ಟು ಕಿಲೋಮೀಟರ್ ಬೇಕಮ್ಮ? 600 ಕಿಲೋಮೀಟರ್ ಬೇಕು. ಆದ್ರೆ ಎಷ್ಟೊತ್ತು ಟೈಮ್ ಬೇಕಂತೆ? ಸಾರಿ, ಎಷ್ಟು ಕಿಲೋಮೀಟರ್ ಸ್ಪೀಡ್ ಆಗಿ ಹೋಗುತ್ತಂತೆ ಆ ಟ್ರೈನು ನಿಮ್ಗೆ? 100 km/h ಹೋಗುತ್ತೆ. ಹಾಗಾದ್ರೆ ಎಷ್ಟೊತ್ತು ಬೇಕು ಅಂತ ಹೇಳ್ಬೇಕಲ್ವಾ? ಟೈಮ್ ಎಷ್ಟೊತ್ತು ಆಗುತ್ತೆ ಅಂತ, ಟೈಮ್ ಎಷ್ಟೊತ್ತು ಬೇಕು ಅಂತ ಹೇಳ್ಬೇಕು, ಆಯ್ತಾ? ಅದಾದ್ಮೇಲೆ ಹೋಗುವಾಗ ಬ್ರದರ್ ನೀನು ಒಬ್ಬನೇ ಕರ್ಕೊಂಡಿದೀನಿ ಅನ್ಬಿಟ್ಟು ಅದು ಪೂರ್ತಿ ಹಂಗೆ ಹೊರಟೋಗ್ಬಿಡುತ್ತಾ? ಏನ್ ಮಾಡುತ್ತೆ? ಎಲ್ಲಾ ಸ್ಟಾಪ್ ಅಲ್ಲೂ ಸ್ಟಾಪ್ ಕೊಟ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಒಂದ್ಸತಿ ಸ್ಟಾಪ್ ಬರುತ್ತಂತೆ? ಪ್ರತಿ 75 ಕಿಲೋಮೀಟರ್ ಒಂದ್ ಸ್ಟಾಪ್ ಬರುತ್ತೆ. ಸ್ಟಾಪ್ ಕೊಟ್ಟಿದ ತಕ್ಷಣ ಹಂಗೆ ಸ್ಟಾಪ್ ಕೊಟ್ಟು ಹಂಗೆ ಹೋಗುತ್ತಾ? ನೀವೆಲ್ಲ ಇಳಿಯೋವರೆಗೂ ವೇಟ್ ಮಾಡ್ಬೇಕಾನೆ. ವೇಟ್ ಮಾಡೋದು ಎಷ್ಟು ನಿಮಿಷ? ಎಷ್ಟು? 3 ನಿಮಿಷ ವೇಟ್ ಮಾಡುತ್ತೆ ಅಲ್ವಾ? ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಎಷ್ಟೊತ್ತು ಬೇಕು ಅಂದ್ರೆ, ನಿಮ್ಮ ಎ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ನೀವು ರೀಚ್ ಆಗಿ ಇಳಿಯೋವರೆಗೂ ಎಷ್ಟೊತ್ತು ಬೇಕು ಅಂತ ಕೇಳ್ತಿದ್ದಾರೆ. ಓಕೆನಾ? ನೋಡೋಣ. ಹಾಗಾದ್ರೆ ಫಸ್ಟ್ ಇನಿಷಿಯಲಿ ಆ ಟ್ರೈನ್ ಎಲ್ಲೂ ಸ್ಟಾಪ್ ಕೊಡದೆ ಹೋದ್ರೆ ಎಷ್ಟೊತ್ತು ಬೇಕು? ಟೈಮ್ ಏನ್ ಹೇಳ್ತೆ? 600 ಡಿವೈಡೆಡ್ ಬೈ, ಹಾಗಾದ್ರೆ ಎಷ್ಟಾಯ್ತು? 6 ಗಂಟೆ ಸಮಯ ಸಾಕು. ಅಂದ್ರೆ ಅದೆಲ್ಲೂ ಸ್ಟಾಪ್ ಕೊಡ್ಲಿಲ್ಲ ಅಂದ್ರೆ ಸ್ಟಾಪ್ ಕೊಡುತ್ತಾ? ಆಯ್ತು. ಹಾಗಾದ್ರೆ ಒಟ್ಟು ಎಷ್ಟು ಸ್ಟಾಪ್ ಕೊಡುತ್ತೆ ಹೇಳಿ? ಎಷ್ಟು ಸ್ಟಾಪ್ ಕೊಡುತ್ತೆ? 75 ಅಲ್ಲಿ 600 ಮೈನಸ್ ಮಾಡಿ, ಸಾರಿ ಡಿವೈಡ್ ಮಾಡಿ 60. 75 ಇಂದಾನೆ ಡಿವೈಡ್ ಮಾಡ್ಬೋದಾ? ಎಷ್ಟು ಸತಿ ಹೋಗುತ್ತೆ? 8 ಟೈಮ್ಸ್ ಹೋಗುತ್ತಾ? ಹಾಗಾದ್ರೆ ಎಷ್ಟು ಸ್ಟಾಪ್ಸ್ ಬಂತು? 8 ಸ್ಟಾಪ್ಸ್ ಬಂತು. ಎಷ್ಟು ಸ್ಟಾಪ್ಸ್ ಬರ್ತಿದ್ಯಪ್ಪ? 8 ಸ್ಟಾಪ್ಸ್ ಬರ್ತಿದೆ. ಲಾಸ್ಟ್ ಸ್ಟಾಪ್ ನಿನಗೆ ಕೌಂಟಾ? ಹಾಗಾದ್ರೆ -1 ಸ್ಟಾಪ್. ಎಷ್ಟಾಗುತ್ತೆ? 7 ಸ್ಟಾಪ್ಸ್. ಹಾಗಾದ್ರೆ 7 ಸ್ಟಾಪಿಗೆ ಎಷ್ಟು ನಿಮಿಷ ರೆಸ್ಟ್ ಕೊಡ್ತಾ ಇದ್ದಿದ್ದು? ಎಷ್ಟಮ್ಮ? 7 3s. ಹಾಗಾದ್ರೆ ಎಷ್ಟು ನಿಮಿಷ ಅದು ಸ್ಟಾಪ್ ಅಲ್ಲಿ ಟೈಮ್ ವೇಸ್ಟ್ ಮಾಡಿತ್ತದು? 21 ನಿಮಿಷ ವೇಸ್ಟ್ ಮಾಡಿತ್ತು. ಹಾಗಾದ್ರೆ ಟೋಟಲ್ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ಬರಕ್ಕೆ ಟ್ರೈನ್ ತಗೊಂಡಿದ್ದ ಟೈಮ್ ಪ್ಲಸ್ ಅದು ನಿಲ್ಸಿ ಟೈಮ್ ವೇಸ್ಟ್ ಮಾಡಿರೋದು ಎಷ್ಟಾಗುತ್ತೆ? 6 hours 21 minutes ಬೇಕಾಗುತ್ತೆ. ಓಕೆ, ಆಪ್ಷನ್ ಎ 26 6 ಗಂಟೆ 21 ನಿಮಿಷ. ಓಕೆ, ಓಕೆ, ಇಲ್ಲಿ ನೋಡಿ, ಎ ಎಕ್ಸ್ಪ್ರೆಸ್ ಟ್ರೈನ್ ರನ್ನಿಂಗ್ ವಿತ್ ದ ಸ್ಪೀಡ್ ಆಫ್ 126 km/h stops for 5 minutes after every 84 kilometers. Okay na? What is the time taken by the train to travel in between two places which are 1764 kilometers away from each other? ಅಂದ್ರೆ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ಬರೋದಕ್ಕೆ ಎಷ್ಟು ದೂರ ಬೇಕಂತೆ? ಡಿಸ್ಟೆನ್ಸ್ 1764 ಕಿಲೋಮೀಟರ್ ಬೇಕಂತೆ. ಆದ್ರೆ ಆ ಟ್ರೈನ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತ ಹೇಳ್ತಾ ಇದೆ?
ಎಷ್ಟು ಸ್ಪೀಡ್ ಅಲ್ಲಪ್ಪ 126 ಕಿಲೋಮೀಟರ್ ಪರ್ ಹಾರ್ ಸ್ಪೀಡ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಿದೆ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಏನ್ ಮಾಡತ್ತಂತೆ, ಎಷ್ಟು ನಿಮಿಷಕ್ಕೆ ಸ್ಟಾಪ್ ಕೊಡ್ತಾನೆ, ಎಷ್ಟು ಅವರ್, ಸಾರಿ 84 ಕಿಲೋಮೀಟರ್ಸ್ ಎಷ್ಟು ಸ್ಟಾಪ್ ಕೊಡ್ತಾನೆ, 5 ಮಿನಿಟ್ಸ್ ಸ್ಟಾಪ್ ಕೊಡ್ತಾನಂತೆ. ಹಾಗಾದ್ರೆ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ರೀಚ್ ಆಗೋದ್ರೊಳಗೆ ಎಷ್ಟು ನಿಮಿಷ, ಎಷ್ಟು ಗಂಟೆ ಬೇಕು ಅಂತ ಕೇಳ್ತಿದ್ದಾರೆ. ಓಕೆನಾ, ಫಸ್ಟ್ ಟೈಮ್ ಫೈಂಡ್ ಔಟ್ ಮಾಡಿ. ಟೈಮ್ ಇಸ್ ಈಕ್ವಲ್ ಟು 1764 ಡಿವೈಡೆಡ್ ಬೈ 126. ಆದ್ರೆ ಇದು 126 ಇಂದ ಎಷ್ಟು ಡಿವೈಡ್ ಆಗುತ್ತಪ್ಪ, 126 1s 126 14s. ಹಾಗಾದ್ರೆ ಎಷ್ಟು ಅವರ್ ಬೇಕಾಯ್ತು, 14 hours ಬೇಕಾಯ್ತು. ಓಕೆನಾ, ನೆಕ್ಸ್ಟ್ ಇದು ಎಷ್ಟು ಸ್ಟಾಪ್ ಕೊಡ್ತಾನೆ ಅಂತ ಫೈಂಡ್ ಔಟ್ ಮಾಡಿ. 1764ಕ್ಕೆ ಎಷ್ಟು ಸ್ಟಾಪ್ಸ್, 84 ಸ್ಟಾಪ್ಸ್, 84 ಸ್ಟಾಪ್ಸ್ ಡಿವೈಡ್ ಮಾಡಿ. 84 ಇಂದ ನೋಡಿ, ಆಮೇಲೆ ಮೈನಸ್ ಮಾಡ್ತಿರಲ್ಲ, ಅದನ್ನ ಇವಾಗೆ ಮೈನಸ್ ಮಾಡ್ತೀನಿ ಅಂದ್ರು ಮಾಡಿ, ಇಲ್ಲ ಇವಾಗ ಹಿಂಗೆ ಸಿಂಪ್ಲಿಫೈ ಮಾಡ್ತೀನಿ ಅಂದ್ರು ಮಾಡಿ. ಮೈನಸ್ ಮಾಡ್ಕೊಂತೀರಾ, ಏನ್ ಮಾಡ್ತೀರಾ, ಇವಾಗೆ ಮಾಡ್ಕೊಂತೀರಾ. 84 ಇಂದ ಹೇಳಿ, 84 1s 84 21s. ಓಕೆನಾ, ಹಾಗಾದ್ರೆ ಎಷ್ಟು ನಿಮಿಷ ಬೇಕು, ಎಷ್ಟು ಸ್ಟಾಪ್ಸ್ ಬೇಕು, 21 ಸ್ಟಾಪ್ಸ್ ಬೇಕು. ಹಾಗಾದ್ರೆ ನನಗೆ ಒಂದು ಫೈನಲ್ ಸ್ಟಾಪ್ ಬೇಕಿದ್ಯಾ, ಬೇಡ. ಆ ಸ್ಟಾಪ್ ನ ಮೈನಸ್ ಮಾಡ್ತೀನಿ. ಎಷ್ಟು ಸ್ಟಾಪ್ಸ್ ಬೇಕಾಯ್ತು, 20 ಸ್ಟಾಪ್ಸ್. ಆ 20 ಸ್ಟಾಪ್ಸ್ ಅಂದ್ರೆ ಎಷ್ಟು ನಿಮಿಷ ಟೈಮ್ ಕೊಡ್ತಾನೆ, 5 ಮಿನಿಟ್ಸ್. ಅಂದ್ರೆ 20 ಸ್ಟಾಪ್ ಎಷ್ಟು ನಿಮಿಷ ಆಯ್ತು, 100 ಮಿನಿಟ್ಸ್ ಆಯ್ತು. ಆಯ್ತಾ, 100 ಮಿನಿಟ್ಸ್ ನ ಯಾವ ತರ ಬರೀಬಹುದು, 1 hour 40 ಮಿನಿಟ್ಸ್. ಅಂದ್ರೆ ಫೈನಲಿ ಆನ್ಸರ್ 14 ಗಂಟೆಗೆ 1 hour ಆಡ್ ಮಾಡಿದ್ರೆ 1 hour 40 ಮಿನಿಟ್ಸ್ ಆಡ್ ಮಾಡಿ 15 hour 40 ಮಿನಿಟ್ಸ್. ಓಕೆ, 15 ಗಂಟೆ 40 ನಿಮಿಷ. ಆಪ್ಷನ್ ಸಿ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ಈ ಎಕ್ಸ್ಪ್ರೆಸ್ ಟ್ರೈನ್ ರನ್ನಿಂಗ್ ವಿತ್ ದ ಸ್ಪೀಡ್ ಆಫ್ 75 ಕಿಲೋಮೀಟರ್ ಪರ್ ಅವರ್ ಸ್ಟಾಪ್ ಫಾರ್ 6 ಮಿನಿಟ್ಸ್. ಸ್ಟಾಪ್ಸ್ ಫಾರ್ 6 ಮಿನಿಟ್ಸ್ ಆಫ್ಟರ್ ಎವ್ರಿ 51 kilometer. After every 51 kilometer, what is the time taken by the train? What is the time taken by the train to travel the between two places which are 1000 to 75 kilometers away from each other? ಓಕೆನಾ, ಅಂದ್ರೆ ಈ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ಬರಕ್ಕೆ ಅವನಿಗೆ ಎಷ್ಟು ದೂರ ಇದೆ ಅಂತೆ, 1275 ದೂರ ಇದೆ. ಅದನ್ನ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ತಾರಂತೆ, 75 ಕಿಲೋಮೀಟರ್ ಸ್ಪೀಡ್ ಟ್ರಾವೆಲ್ ಮಾಡ್ತಾರೆ. ಹಾಗಾದ್ರೆ ನನಗೆ ಪ್ರತಿ 51 ನಿಮಿಷಕ್ಕೆ ಎಷ್ಟು ನಿಮಿಷ ಸ್ಟಾಪ್ ಕೊಡ್ತೀನಿ ನಾನು, 6 ಮಿನಿಟ್ಸ್ ಸ್ಟಾಪ್ ಕೊಡ್ತೀನಂತೆ. ಓಕೆನಾ, ಓಕೆ. ಈಗ ಟೋಟಲ್ ಈಗ ಟೈಮ್ ಎಷ್ಟು ತಗೊಂತು ನೋಡೋಣ. 275 ಡಿವೈಡೆಡ್ ಬೈ 75. ಓಕೆನಾ, ಏನಮ್ಮ, ಓಕೆನಾ. 75 ಇಂದ ಡಿವೈಡ್ ಮಾಡ್ತೀರಾ, ಇಲ್ಲ 25 ಇಂದ ಮಾಡ್ತೀರಾ, 25 ಇಂದ ಮಾಡದ, ಇಲ್ಲ ಡೈರೆಕ್ಟ್ 75 ಇಂದ ಮಾಡ್ಕೊಂತೀರಾ, 75 ಇಂದನಾ. ಓಕೆ, 75 ಇಂದ ಎಷ್ಟು ಆಗುತ್ತೆ, 75 1s 75 2s ಎಷ್ಟು 150. 75 1s 75 ಎಷ್ಟು ಉಳಿತು, ಎಷ್ಟು ಉಳಿತು, 50 52 ಪ್ಲಸ್ 5 525 ಆಗುತ್ತೆ. 525 ಅಂದ್ರೆ ಎಷ್ಟು ನೆಕ್ಸ್ಟ್ ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ, 7s ಹೋಗುತ್ತೆ. ಹಾಗಾದ್ರೆ ಎಷ್ಟು ಅವರ್ಸ್ ಬೇಕು, 17 hours ಬೇಕಾಗುತ್ತೆ. ಎಷ್ಟು ಅವರ್ಸ್ ಬೇಕಾಗುತ್ತೆ, 17 hours ಬೇಕಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನ್ ತಗೊಳುತ್ತೆ, ಟ್ರೈನ್ ಇಲ್ಲಿಂದ ಇಲ್ಲಿಗೆ ಬರಬೇಕು. ಹಾಗಾದ್ರೆ ಎಷ್ಟು ಸ್ಟಾಪ್ ಕೊಡ್ತಾನೆ ಅನ್ನೋದು ಬೇಕಲ್ವಾ. ಎಷ್ಟು, 1275ಕ್ಕೆ 51 ಅಂದ್ರೆ ಎಷ್ಟು ಸ್ಟಾಪ್ ಕೊಡ್ತಾನೆ ಅಂತ. ಓಕೆ ಸರ್, 5 ಇಂದ ಡಿವೈಡ್ ಮಾಡಕ್ ಬರುತ್ತಾ ಅಂದ್ರೆ ನಿಮ್ಗೆ 51 ಬೇಡ, 5 ಇಂದ ಡಿವೈಡ್ ಮಾಡಕ್ ಬರುತ್ತಾ, 5 ಇಂದ ಇದು ಎಷ್ಟೊತ್ತಿ ಡಿವೈಡ್ ಆಗುತ್ತೆ, 1275 ಡಿವೈಡೆಡ್ ಬೈ 5. 5 ಇಂದ ಎಷ್ಟೊತ್ತಿ ಹೋದ, 5 1s 5 2s ಎಷ್ಟು 10. ಎಷ್ಟು ಉಳಿತು, 2 ಅಂದ್ರೆ ಎಷ್ಟಿದೆ ನೆಕ್ಸ್ಟ್, 27 27 ಅಂದ್ರೆ 5s
ಆಯ್ತಾ. ನೆಕ್ಸ್ಟ್ 225 ಅಂದ್ರೆ 2 ಹೇಳ್ರು 255.5 ಯಾ 255.5 ಯಾ 0.5 ಬರುತ್ತಾ? ಸಾರಿ 255 ಬರುತ್ತಾ? 15 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಹೋಗುತ್ತೆ ಮತ್ತೆ? 15 ಇಂದ ಮಾಡಿದ್ರೆ 225 ಬರುತ್ತಾ? ಓಕೆ 5 ಬರುತ್ತೆ 25.5 ಬರುತ್ತೆ 25.5 ಬರುತ್ತೆ. ಅದನ್ನೇ 220 ಸಾರಿ ನೋಡಿ ಈಗ 50ಕ್ಕೆ 50 ಇಂದ 25.5 ಇಂಟು ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ? 1275 ಬರುತ್ತೆ. ಹಾಗಾದ್ರೆ ಇಲ್ಲಿ ನಾನು ಎಷ್ಟು ಕಮ್ಮಿ ಮಾಡಿದ್ದೀನಪ್ಪ? ಇಲ್ಲಿ 1 ಕಮ್ಮಿ ಮಾಡಿದ್ದೀನಿ. ಆ 1ಅನ್ನ ಇಲ್ಲಿ ಇಂಟು ಮಾಡಿ 25.5 ಅಂದ್ರೆ ಇಲ್ಲಿ ಆಡ್ ಮಾಡಿ, ಅದನ್ನ ತಿರುಗಿ ಆಡ್ ಮಾಡ್ಬೇಕಲ್ವಾ? 25.5 ಮೀನ್ಸ್ ಇಲ್ಲಿ ಆನ್ಸರ್ ನಮ್ಗೆ ಬಂದಿತ್ತಲ್ಲ, ಇಲ್ಲಿ ಆನ್ಸರ್ ಬಂದಿದೆಯಲ್ವಾ 255. 255ಕ್ಕೆ ಎಷ್ಟು ಆಡ್ ಮಾಡಬೇಕು? ಸಾರಿ 250 ಬಂದಿದೆಯಲ್ವಾ, ಅದಕ್ಕೆ ಎಷ್ಟು ಆಡ್ ಮಾಡ್ಬೇಕು ನಾವು? ಎಷ್ಟು ಆಡ್ ಮಾಡ್ಬೇಕು? ಒಂದು ಸೆಕೆಂಡ್ ಇಲ್ಲ 51 ಇಂದ ನೆಕ್ಸ್ಟ್ ಇದನ್ನ ಹೇಳ್ಕೊಡ್ತೀನಿ. ಇಲ್ಲ 51 ಇಂದ ಡಿವೈಡ್ ಮಾಡಿ ಹೇಳಿ ಎಷ್ಟು ಸತಿ ಹೋಗುತ್ತೆ? 51 ಇಂದ 20 4 25.5 ಬರುತ್ತಾ? 25 ಮಿನಿಟ್ಸ್ ಬರ್ತಿದ್ಯಲ್ವಾ? 25.5 ಮಿನಿಟ್ಸ್ ಬರ್ತಿದ್ಯಾ? 5 ಹೇಳಿದ್ರಲ್ಲ 25 ಸ್ಟಾಪ್ಸ್ 25 ಸ್ಟಾಪ್ಸ್ ಬರ್ತಿದೆ. 25 ಸ್ಟಾಪ್ಸ್ ಅಂದ್ರೆ ಟೋಟಲ್ ನನಗೆ ಎಷ್ಟು ಸ್ಟಾಪ್ ಅಲ್ಲಿ ಕೊಟ್ಟಿರ್ತಾನೆ? 24 ಸ್ಟಾಪ್ಸ್ ಇರುತ್ತೆ. ಹಾಗಾದ್ರೆ ಎಷ್ಟು ನಿಮಿಷ ಕೊಡ್ತಿದ್ದಾರೆ? ಎಷ್ಟಪ್ಪ? 6 ಮಿನಿಟ್ಸ್. ಅಂದ್ರೆ 26 ಇಂಟು 6 ಅಂದ್ರೆ ಎಷ್ಟು? 144 ಮಿನಿಟ್ಸ್ ಬೇಕಾಗುತ್ತೆ. ಹಾಗಾದ್ರೆ 17 ಅವರ್ಸ್ ಅಲ್ಲಿ 144 ಮಿನಿಟ್ಸ್ ಅಂದ್ರೆ ಎಷ್ಟು? 2 hours 24 ಮಿನಿಟ್ಸ್. ಅದೇ ರೈಟ್ ಮಾಡಿದ್ರೆ 19 hours 24 ಮಿನಿಟ್ಸ್. ಓಕೆನಾ? ಆಪ್ಷನ್ ಡಿ 19 ಗಂಟೆ 24 ನಿಮಿಷ. ಓಕೆನಾ? ವೇಟ್. ಓಕೆ, ಇಲ್ಲಿ ನೋಡಿ ಇದೇನ್ ಹೇಳ್ತಾ ಇದೀವಿ? ದ ಡಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್ ಅಂಡ್ ಟೈಮ್. ಅಂದ್ರೆ ಏನ್ ಹೇಳ್ತಾ ಇದೆ? ದಟ್ ಮೀನ್ಸ್ ದ ಟೈಮ್ ಆರ್ ಸ್ಪೀಡ್ ಇನ್ಕ್ರೀಸಸ್ ಡಸ್ ದ ಡಿಸ್ಟೆನ್ಸ್ ಇಸ್ ಇನ್ಕ್ರೀಸಸ್. ಅಂದ್ರೆ ಇದೇನ್ ಹೇಳ್ತಿದೆ? ಡಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್ ಅಂಡ್ ಸ್ಪೀಡ್. ಅಂದ್ರೆ ಡಿಸ್ಟೆನ್ಸ್ ಹೆಚ್ಚಿಗೆ ಆದ್ರೆ ಟೈಮ್ ಮತ್ತು ಸ್ಪೀಡ್ ಏನಾಗುತ್ತೆ? ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಿದೆ. ಅದೇ ದ ಡಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಟೈಮ್. ಅಂತ ಅಂದ್ರೆ ದಟ್ ಮೀನ್ಸ್ ದಟ್ ಈಸ್ ದ ಸ್ಪೀಡ್ ಈಸ್ ಇನ್ಕ್ರೀಸಸ್. ಸ್ಪೀಡ್ ಇನ್ಕ್ರೀಸ್ ಆದ್ರೆ ದ ಟೈಮ್ ಟೇಕನ್ ಟು ದಿ ಕವರ್ ದಿ ಸರ್ಟನ್ ಡಿಸ್ಟೆನ್ಸ್ ಇಸ್ ಡಿಕ್ರೀಸಸ್. ಅಂದ್ರೆ ಟೈಮ್ ಏನಾದ್ರೂ ನಂದು ಜಾಸ್ತಿ ಆದ್ರೆ ಸ್ಪೀಡ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಅಥವಾ ಸ್ಪೀಡ್ ಜಾಸ್ತಿ ಆದ್ರೆ ಟೈಮ್ ಕಮ್ಮಿ. ಉಲ್ಟಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಈ ತರ. ಓಕೆನಾ? ಹಾಗಾದ್ರೆ ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ ಸ್ಪೀಡ್ ಅಂತ ಕೊಟ್ಟಿರ್ತೀನಿ. A by B ಅಂತ ವ್ಯಾಲ್ಯೂ ಹೇಳಿರ್ತೀವಿ. ಓಕೆನಾ? ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರ್ತಾ ಇರೋದ್ರಿಂದ ಏನಾಗುತ್ತೆ? ಟೈಮ್ ಅಲ್ಲಿ ನೋಡ್ತೀವಿ ಅಂದ್ರೆ B by A ಆಗುತ್ತೆ. ಓಕೆನಾ? ಇಲ್ಲಿ B ಏನು, ಇಲ್ಲಿ A ಏನು? ಓಕೆನಾ? ಇಲ್ಲಿ ನೋಡಿ ಏನ್ ಹೇಳ್ತಾ ಇದೆ? ಈ A ಏನ್ ಹೇಳ್ತಿದೆ? ರೀಚ್ ಟೈಮಿಂಗ್ಸ್. ಅಂದ್ರೆ ನಿಧಾನದಾಗ ಬಂದಾಗ ಆಗುತ್ತಲ್ಲ ಆ ರೀಚ್ ಟೈಮಿಂಗ್ಸ್. ಆಕ್ಚುಯಲ್ ನಾವು ಎಷ್ಟು ಬರ್ಬೇಕಾಗಿತ್ತು? ಆಕ್ಚುಯಲ್ ಟೈಮಿಂಗ್ಸ್ ಎಲ್ಲಿ ಬರ್ತಿದೆ? ಅದಾದ್ಮೇಲೆ ಟೈಮಿಂಗ್ಸ್ ಅಲ್ಲಿ ಬಂದಾಗ ರೀಚ್ ಟೈಮಿಂಗ್ಸ್ ಆಕ್ಚುಯಲ್ ಟೈಮ್. ಅಂದ್ರೆ ಇಲ್ಲಿ ಏನಾಗ್ತಿದೆ? ಇನ್ವರ್ಸ್ಲಿ ಪ್ರಪೋರ್ಷನಲ್. ಸ್ಪೀಡ್ ಬಂದು 3/4 ಅಂತ ಕೊಟ್ಟಿದ್ರೆ ಅವನು ಬರ್ಬೇಕಾಗಿ ಸ್ಪೀಡ್ ಎಷ್ಟು?
4 ಭಾಗ ಸ್ಪೀಡ್ ಅಲ್ಲಿ ಬರ್ಬೇಕಾಗಿತ್ತು, ಅವನ್ ಏನ್ ಮಾಡ್ದ 3 ಭಾಗದಾಗ ಬಂದಿದ್ದಾನೆ. ಹಾಗಾದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ನೋಡಿದ್ರೆ 4/3 ಹೇಳ್ತಾರೆ. ಹಾಗಾದ್ರೆ 3 ಭಾಗದಲ್ಲಿ ಬಂದ್ರೆ ಬೇಗ ಬರ್ತಾನ, 4 ಭಾಗದಲ್ಲಿ ಬಂದ್ರೆ ಬೇಗ ಬರ್ತಾನ? 3 ನಿಮಿಷ ಬೇಗನ 4 ನಿಮಿಷ ಬೇಗನ? 3 ಬೇಗ 4? ಹಾಗಾದ್ರೆ ಆಕ್ಚುಲ್ ಅವನು ಎಷ್ಟು ನಿಮಿಷ ಬರ್ಬೇಕಾಯ್ತು? 3 ನಿಮಿಷ ಬರ್ಬೇಕ. ಅದೇನ್ ಮಾಡ್ತಿದ್ದಾನೆ ಈಗ 4 ನಿಮಿಷ ಆಕ್ಚುಯಲ್ ಟೈಮ್ ಯಾವ್ದು ಈಗ ಮತ್ತೆ 3, ಇದು 4 ಅಂದ್ರೆ ಲೇಟ್ ಟೈಮ್, ಇದು ಎಕ್ಸಾಕ್ಟ್ ಟೈಮ್. ಗೊತ್ತಾಯ್ತಾ? ಈ ಕ್ವಶನ್ ಹೋಗ್ಲಾ, ಸಾಲ್ವ್ ಮಾಡ್ಲಾ ಇಲ್ಲ ಟೈಮ್ ಕೊಡ್ಲಾ? ಸಾಲ್ವ್ ಮಾಡ್ಲಾ? ಓಕೆ, ಇಲ್ಲಿ ನೋಡಿ, by walking 7/9 of his usual speed. ಅಂದ್ರೆ usual speed, Balaji is 6 minutes late to the office. How much time does he usually takes to get the office? ಓಕೆ, ಅಂದ್ರೆ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಸ್ಪೀಡ್ ಹೇಳ್ತಿದಾರಲ್ವಪ್ಪ. ಈಗ ಏನ್ ಹೇಳ್ತಿದಾರೋ 7/9 ಅಂತ ಹೇಳ್ತೀರಾ. ಅಂದ್ರೆ ಅವನು ಆಫೀಸಿಗೆ ಬರ್ಬೇಕು ಅಂದ್ರೆ ಪ್ರತಿದಿನ ಎಷ್ಟು ಸ್ಪೀಡ್ ಅಲ್ಲಿ ಬರ್ತಿದ್ದ? 9 ಸ್ಪೀಡ್ ಅಲ್ಲಿ ಬರ್ತಿದ್ದ. ಆದ್ರೆ ಇವತ್ತೇನಾಗಿದೆ, ಯಾರೋ ಒಬ್ರು ಸಿಕ್ಕಿದ್ರು ಏನೋ ಆಗಿ ಅವನು ಎಷ್ಟು ಸ್ಪೀಡ್ ಅಲ್ಲಿ ಬಂದ? 7 ಸ್ಪೀಡ್ ಅಲ್ಲಿ ಬಂದ. ಹಾಗಾದ್ರೆ 7 ಸ್ಪೀಡ್ ಅಲ್ಲಿ ಬಂದಿದ್ಕೆ ಏನಾಯ್ತು? 6 ನಿಮಿಷ ನಿಧಾನ ಆಯ್ತು. 6 ನಿಮಿಷ ನಿಧಾನ ಆಗಕ್ ಕಾರಣ ಏನು? 6 ನಿಮಿಷ ನಿಧಾನ ಆಗಕ್ ಕಾರಣ ಏನು? ಎಷ್ಟು ಭಾಗ ಕಮ್ಮಿ ಬಂದಿದ್ದು? ಎಷ್ಟು ಭಾಗ ಅಂದ್ರ 2 ಭಾಗ ನಿಧಾನ ಬಂದಿದ್ದೆ 6 ನಿಮಿಷ. ಓಕೆನಾ? ನೆಕ್ಸ್ಟ್ ಅವನು ಟೈಮ್ ಎಷ್ಟು ಅಂತಾನೆ ಅಂತಲ್ವಾ ಕೇಳ್ತೀರಾ? ಹೌ ಮಚ್ ಟೈಮ್ ಏನಾಗುತ್ತೆ? 9/7. ಹಾಗಾದ್ರೆ ಅವನು 7 ಭಾಗದಲ್ಲಿ ಬರ್ಬೇಕಾ 9 ಭಾಗದಲ್ಲಿ ಬರ್ಬೇಕಾ? ಯಾವ್ದ್ರಲ್ಲಿ ಬರ್ಬೇಕು? ಆಕ್ಚುಯಲ್ ಟೈಮ್ ಕೊಡ್ತಿದಾರ ಅಟ್ ವಾಟ್ ಟೈಮ್ ಅಂತ ಕೇಳ್ತಿದಾರ? ಯೂಶಲಿ ಅವ್ನು ಎಷ್ಟು ಗಂಟೆ ಬರ್ತಿದ್ದ ಅಂತ ಅಲ್ವಾ ಕೇಳ್ತಿದ್ರು ಪ್ರತಿದಿನ. ಇವತ್ತು ಒಂದಿನ ನಿಧಾನ ಆಗಿದೆ, ಎಕ್ಸ್ಕ್ಯೂಸ್ ಕೊಟ್ಬಿಟ್ರೆ ಪ್ರತಿದಿನ ಎಷ್ಟು ಗಂಟೆ ಬರ್ತಿದ್ದೆ ಸರ್? ಇವತ್ತು ನಿಧಾನ ಆಯ್ತು ಸರ್, ನಾಳೆ ಕರೆಕ್ಟ್ ಟೈಮ್ ಇವತ್ತು ಹಿಂದೆ ಎಲ್ಲ ಕರೆಕ್ಟ್ ಬರ್ತಿದೆ ಅಂತ ಹೇಳ್ತಿರಲ್ವಾ? ಆಕ್ಚುಲ್ ನೀನ್ ಎಷ್ಟು ಬೇಗ ಬರ್ತಿದ್ದೆ ಅಂತ? 7 ಭಾಗದಲ್ಲಿ ಬರ್ತಿದ್ದ, 9 ಸ್ಪೀಡ್ ಅಲ್ಲಿ ಬರ್ತಿದ್ದ, ಟೈಮ್ ಅಲ್ಲಿ ಬರ್ತಿದ್ದ, 7 ಮಿನಿಟ್ಸ್ ಅಲ್ಲಿ ಬರ್ತಿದ್ದೆ ಅಲ್ವಾ? ಆಗ ಆ 7 ಮಿನಿಟ್ಸ್ ಅಂದ್ರೆ ಏನು? ಎಷ್ಟೊತ್ತಿ ಇಂಟು ಹೋಗುತ್ತೆ 2 ಇಂದ? ಇದೆಷ್ಟೊತ್ತಿ ಇಂಟು ಹೋಗುತ್ತೆ 20. ಹಾಗಾದ್ರೆ ಅವ್ನ ಆಫೀಸ್ಗೆ ಎಷ್ಟು ಬೇಗ ಎಷ್ಟೊತ್ತಿಗೆ ಬರ್ತಿದ್ದೆ? ಪ್ರತಿದಿನ 21 ನಿಮಿಷಕ್ಕೆ ಬರ್ತಿದ್ದ. ಆದ್ರೆ ಇವತ್ತೇನೋ ಅವರೆಲ್ಲ ಸಿಕ್ಕಿರೋದ್ರಿಂದ ನಿಧಾನ ಬಂದ. ಆದ್ರೆ ಇಲ್ಲಿ ಕೇಳಿರೋದೇನೋ ಒರಿಜಿನಲ್ ಡೈಲಿ ಎಷ್ಟೊತ್ತಿಗೆ ಬರ್ತಿದ್ದ ಅಂತ. ಓಕೆನಾ? ಅದರಿಂದ ಎಷ್ಟೊತ್ತಿಗೆ ಬರ್ತಾನೆ ಅವನು? 21 ನಿಮಿಷಕ್ಕೆ ಬರ್ತಾನೆ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ತನ್ನ ಸಮಯದ ವೇಗ 17ರಲ್ಲಿ 11ರಷ್ಟು ವೇಗದಲ್ಲಿ ನಡೆಯುವ ಮೂಲಕ ದೀಪಕ್ ಕಚೇರಿಗೆ 24 ನಿಮಿಷ ತಡವಾಗುತ್ತಾನೆ. ಹಾಗಾದರೆ ಅವನು ಸಾಮಾನ್ಯವಾಗಿ ಕಚೇರಿಗೆ ಬರಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ? ಓಕೆನಾ? ಅಂದ್ರೆ ಅವನು ಪ್ರತಿದಿನ ಅವನು ಬರ್ಬೇಕಾದ ಸ್ಪೀಡ್ ಎಷ್ಟರಲ್ಲಿ ಬರ್ತಿದ್ದಂತೆ? 17ರಲ್ಲಿ ಬರ್ತಿದ್ದಂತೆ. ಆದ್ರೆ ಇವತ್ತೇನಾಗಿದೆ 11ರಲ್ಲಿ ಬಂದಿದ್ದಾನೆ. 11ರಲ್ಲಿ ಬಂದಿರೋದ್ರಿಂದ 24 ನಿಮಿಷ ಲೇಟ್ ಆಗಿದೆ. ಹಾಗಾದ್ರೆ 24 ನಿಮಿಷ ಲೇಟ್ ಆಗಕ್ಕೆ ಎಷ್ಟು ಭಾಗ ನಿಧಾನಕ್ಕೆ ಬಂದಿದ್ದಾನೆ? ಎಷ್ಟು ಭಾಗನ? 6 ಭಾಗ ನಿಧಾನಕ್ಕೆ ಬಂದಿದ್ದಾನೆ. ಆಯ್ತಾ? ಹಾಗಾದ್ರೆ ಟೈಮಿಂಗ್ಸ್ ಬಂದು ಏನಾಗಿರುತ್ತೆ? ಪ್ರತಿದಿನ 11 ನಿಮಿಷಕ್ಕೆ ಬರ್ಬೇಕಾದವನು ಇವತ್ತು ಎಷ್ಟು ನಿಮಿಷಕ್ಕೆ ಬಂದೇನೆ? 17 ಭಾಗಕ್ಕೆ ಬಂದಿದ್ದಾನೆ. ಹಾಗಾದ್ರೆ ಟೈಮಿಂಗ್ಸ್ ಎಷ್ಟು? 11ಕ್ಕೆ ಬಂದ್ರೆ ಎಷ್ಟು? 6 ಇಂದ ಎಷ್ಟು ಇಂಟು ಹೋಗುತ್ತಪ್ಪ? 6 4s 11 4s 44. ಪ್ರತಿದಿನ ಎಷ್ಟು ನಿಮಿಷಕ್ಕೆ ಬರ್ಬೇಕಾಗಿತ್ತು ಅವನು? 44 ಮಿನಿಟ್ಸ್ ಬರ್ಬೇಕಾಗಿತ್ತು. ಆಪ್ಷನ್ ಸಿ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, by walking at 21/26 of usual speed, Pawan is 21 minutes late to office. How much time does he usually take to get to the office? ಅಂದ್ರೆ ಇದೇನ್ ಹೇಳ್ತಾ ಇದ್ದಾನೆ, ಪವನ್ ಅನ್ನೋನು ಏನ್ ಮಾಡ್ತಿದ್ದಾನೆ, ಅವ್ನು ಬರ್ಬೇಕಾಯ್ತು ಸ್ಪೀಡ್ ಎಷ್ಟು? ಪ್ರತಿದಿನ ಎಷ್ಟು ಬರ್ಬೇಕಾಯ್ತು? ಅವನು 26 ಸ್ಪೀಡ್ ಅಲ್ಲಿ ಬರ್ಬೇಕಾಯ್ತು. ಇವತ್ತೇನ್ ಮಾಡಿದ್ದಾನೆ?
21 ಸ್ಪೀಡ್ ಅಲ್ಲಿ ಬರ್ತಿದ್ದಾನೆ. ಹಾಗಾದ್ರೆ 21 ಸ್ಪೀಡ್ ಅಲ್ಲಿ ಬಂದಿದ್ರಿಂದ ಆಫೀಸ್ಗೆ ಎಷ್ಟು ನಿಮಿಷ ನಿಧಾನ ಬರ್ತಾನೆ? 20 ಮಿನಿಟ್ಸ್. ಹಾಗಾದ್ರೆ ಎಷ್ಟು ಭಾಗ ಕಮ್ಮಿ ಬರ್ತಿದ್ದಾನೆ? ಎಷ್ಟು ಪಾರ್ಟ್ಸ್ ಕಮ್ಮಿ ಬರ್ತಿದ್ದಾನೆ? 5 ಭಾಗ ಕಮ್ಮಿ ಬಂದಿರೋದ್ರಿಂದ 20 ನಿಮಿಷ ಸ್ಲೋ ಆಗಿದೆ. ಆಯ್ತಾ? ಹಾಗಾದ್ರೆ ಎಷ್ಟು ಟೈಮ್ ಅಲ್ಲಿ ಬರ್ಬೇಕಾಯ್ತು ಅವನು? 26/20. ಅಂದ್ರೆ ಪ್ರತಿ ದಿವಸ ಅವನು ಆಫೀಸ್ಗೆ ಯಾವ ಟೈಮ್ ಅಲ್ಲಿ ಬರ್ತಿದ್ದ? 21 ಅಲ್ಲಿ ಬರ್ತಿದ್ದ. ಆದ್ರೆ ಇವತ್ತು ಎಷ್ಟರಲ್ಲಿ ಬಂದಿದ್ದಾನೆ? 26 ಅಲ್ಲಿ ಬಂದಿದ್ದಾನೆ. ಹಾಗಾದ್ರೆ ನಮಗೆ ಪ್ರತಿದಿನ ಬರೋದು ಕೇಳ್ತಿದಾರ? ಯೂಶಲಿ ಅಂದ್ರೆ ಪ್ರತಿದಿನ ಬರೋದು. ಪ್ರತಿದಿನ ಅವನು ಯಾವ ಟೈಮಿಂಗ್ಸ್ ಅಲ್ಲಿ ಬರ್ತಿದ್ದ? 21 ಅಲ್ಲಿ ಬರ್ತಿದ್ದ. ಹಾಗಾದ್ರೆ ಇಂಟು ಮಾಡಿ 5 ಎಷ್ಟತಿ ಹೋಗುತ್ತೆ? 21 4s 84 minutes. Option D 84 minutes. Okay, write down. Okay, ಇವತ್ತಿನ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಓಕೆ, ಹೋಮ್ವರ್ಕ್ ಮಾಡಿ ಅಂಡ್ ದೆನ್ ಆನ್ಸರ್ ಬಂದೊಮ್ಮೆ ಯು ಕ್ಯಾನ್ ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಅಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.